ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತ ಒಂದು ಮಾತು ಹೇಳ್ತಾರೆ. ಅದೇ ರೀತಿ ಗಾಯಕ ಸೋನು ನಿಗಮ್ ಕನ್ನಡಿಗರಿಗೆ ಅವಮಾನ ಮಾಡಿದ ಮೇಲೆ ಈ ಘಟನೆ ಆದ ನಂತರ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಗಾಯಕ ಸೋನು ನಿಗಮ್ನಿಂದ ಕನ್ನಡಿಗರಿಗೆ ಅಪಮಾನ ವಿಚಾರ ಸಂಬಂಧ ಘಟನೆ ಬಳಿಕ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಗ್ರಾಮಾಂತರದಲ್ಲಿ ಆಯೋಜನೆ ಆಗುವಂತಹ ಕಾರ್ಯಕ್ರಮಗಳಿಗೆ ಗೈಡ್ ಲೈನ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ. ಸಂಗೀತ ಕಾರ್ಯಕ್ರಮಗಳಿಗೆ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆಯೋಜನೆಗೊಳ್ಳುವಂತಹ ಯಾವುದೇ ಸಂಗೀತ ಕಾರ್ಯಕ್ರಮಗಳಿಗೂ ಕೂಡ ಹೊಸ ಮಾರ್ಗಸೂಚಿಯನ್ನ ರಚಿಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಪೊಲೀಸರು ನೀಡುವ ಮಾರ್ಗಸೂಚಿಗಳು ಏನೇನಿರುತ್ತೆ, ಅದರಲ್ಲಿ ಏನೆಲ್ಲ ಫಾಲೋ ಮಾಡಬೇಕಾಗತ್ತೆ, ಆ ಗೈಡ್ಲೈನ್ಸ್ ಅಲ್ಲಿ ಏನಿರುತ್ತೆ? ಘಟನೆ ಆದ ಬಳಿಕ ಬೆಂಗಳೂರಿನ ಗ್ರಾಮಾಂತರ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ನೋಡಿ, ಮಾರ್ಗಸೂಚಿಯಲ್ಲಿ ಏನಿರುತ್ತೆ ಅಂತಂದ್ರೆ, ಸಂಗೀತ ಕಾರ್ಯಕ್ರಮ ಮಾಡಿದ್ರೆ ಪೊಲೀಸರ ಅನುಮತಿ ಪಡ್ಕೊಳ್ಳೋದು ಕಂಪಲ್ಸರಿ ಇರುತ್ತೆ. ಪರ್ಮಿಷನ್ ಜೊತೆಗೆ ಸೂಚನೆ, ಮಾರ್ಗಸೂಚಿ ಏನಿರುತ್ತೋ ಅದನ್ನ ಫಾಲೋ ಮಾಡಬೇಕು. ಯಾವುದೇ ಗಾಯಕರು ಬಂದರೂ ಕೂಡ ಕನ್ನಡ ಹಾಡನ್ನ ಯಾರೇ ಕೇಳಿದ್ರು ಹಾಡಲೇಬೇಕು. ಒಂದು ಕೇಳ್ತಾರೋ ಎರಡು ಕೇಳ್ತಾರೋ ಅದು ಎಷ್ಟಾದ್ರೂ ಕೇಳಬಹುದು, ಕನ್ನಡ ಹಾಡನ್ನ ಆಡಲೇಬೇಕು. ಕನ್ನಡ ಗೀತೆಗಳನ್ನ ಕೇಳಿದ್ರೆ ಕಡ್ಡಾಯವಾಗಿ ಹಾಡಲೇಬೇಕು. ಕನ್ನಡ ಗಾಯಕರು ಇಲ್ಲದೆ ಇದ್ರೆ ಬೇಕಾದ ವ್ಯವಸ್ಥೆಯನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಗ್ರಾಮಾಂತರ ಪೊಲೀಸರು ಹೊಸ ಮಾರ್ಗಸೂಚಿಯನ್ನ ಬಿಟ್ಟಿದ್ದಾರೆ. ನಾನು ಹಾಡಲ್ಲ, ನಾನು ಕಲ್ತಿಲ್ಲ, ಅದೆಲ್ಲ ಹೇಳಕ್ಕಾಗಲ್ಲ. ಕನ್ನಡಿಗರು ಯಾವುದೇ ಹಾಡನ್ನ ಕೇಳಿದ್ರು, ಕನ್ನಡ ಹಾಡುಗಳನ್ನ ಕೇಳಿದ್ರೆ ಹಾಡಲೇಬೇಕಾಗುತ್ತೆ. ಪೊಲೀಸರ ಪರ್ಮಿಷನ್ ಅನ್ನ ಕಂಪಲ್ಸರಿ ತೆಗೆದುಕೊಳ್ಬೇಕಾಗತ್ತೆ. ಕನ್ನಡ ಹಾಡು ಕೇಳಿದ್ರೆ ಹಾಡಬೇಕು. ಅನಗತ್ಯವಾಗಿ ಪ್ರೇಕ್ಷಕರ ಜೊತೆಯಲ್ಲಿ ಕಿರಿಕ್ ಮಾಡೋ ಹಾಗಿಲ್ಲ. ಕನ್ನಡ ಗೀತೆಗಳನ್ನ ಕೇಳಿದ್ರೆ ಕಡ್ಡಾಯವಾಗಿ ಹಾಡಬೇಕಾಗುತ್ತೆ. ಜೊತೆಗೆ ಕನ್ನಡ ಗಾಯಕರು ಇಲ್ಲದೆ ಇದ್ರೆ ಬೇಕಾದ ವ್ಯವಸ್ಥೆಯನ್ನ ಹೊರಗಡೆಯಿಂದ ಬಂದಂತಹ ಗಾಯಕರು ಮಾಡ್ಕೊಳ್ಬೇಕಾಗತ್ತೆ. ಜಾತಿ, ದೇಶ, ಸಮುದಾಯದ ಬಗ್ಗೆ ಹಗುರವಾಗಿ ತುಟಿ ಬಿಚ್ಚ ಹಾಗಿಲ್ಲ. ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆಯನ್ನ ನೀಡಬೇಕು ಅಂತ ಪೊಲೀಸರು ಮಾರ್ಗಸೂಚಿಯನ್ನ ರಚಿಸೋದಕ್ಕೆ ಮುಂದಾಗಿದ್ದಾರೆ. ಎಲ್ಲಾ ಮಾರ್ಗಸೂಚಿಗಳನ್ನ ಪರ್ಮಿಷನ್ ಪಡ್ಕೊಳ್ಳುವಾಗ ಫಾಲೋ ಮಾಡಲೇಬೇಕಾಗತ್ತೆ. ಸೋನು ನಿಗಮ್ ಘಟನೆ ಆದ ನಂತರ ಈಗ ಬೆಂಗಳೂರಿನ ಗ್ರಾಮಾಂತರ ಪೊಲೀಸರು ಸಂಗೀತ ಕಾರ್ಯಕ್ರಮಗಳಿಗೆ, ಬೆಂಗಳೂರಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ನಡೆಯುವಂತಹ ಸಂಗೀತ ಕಾರ್ಯಕ್ರಮಗಳಿಗೆ ಹೊಸದೊಂದು ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಈಗ ಸಿದ್ಧವಾಗಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತನಾಡ್ತಾರೆ, ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ವೆಂಕಟೇಶ್, ಸೋನು ನಿಗಮ್ ಘಟನೆಯಿಂದ ಕನ್ನಡ ಸಂಘಟನೆಗಳು ರೊಚ್ಚಿಗೆದ್ದಿದ್ವು, ಕನ್ನಡಿಗರು ಆಕ್ರೋಶ ಭರಿತರಾಗಿದ್ರು, ನಿನ್ನೆ ಕ್ಷಮೆಯನ್ನ ಕೂಡ ಯಾಚಿಸಿದ್ರು ಸೋನು ನಿಗಮ್. ಆದರೆ ಈಗ ಪೊಲೀಸರ ಒಂದು ವಿಚಾರಕ್ಕೆ ಬಂದಾಗ ಪೊಲೀಸರು ನೋಟಿಸ್ ಕೊಟ್ಟಿದ್ದು ಅದೆಲ್ಲ ಆಯ್ತು. ಈಗ ಪೊಲೀಸರು ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಎಸ್ಪೆಷಲಿ ಬೆಂಗಳೂರು ಗ್ರಾಮಾಂತರ ಪೊಲೀಸರು. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ವೆಂಕಟೇಶ್? ಹೇಳಿದ್ರೆ ಈ ಘಟನೆ ಆಗೋದಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕಾಗಿರುವಂತಹ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಸೋನು ನಿಗಮ್ ಹಾಡಿದಂತಹ ಒಂದು ಮಾತಿನಿಂದ ಕೆರಳಿದಂತಹ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆಗ FIR ಕೂಡ ದಾಖಲಾಗಿತ್ತು. ಅದಾದ ಬಳಿಕ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು. ಅಂದ್ರೆ ಇನ್ನು ಮುಂದೆ ಏನಾದ್ರೂ ಈ ರೀತಿಯಾದಂತಹ ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಇಲಾಖೆಯಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು. ಅದರಲ್ಲೂ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಷರತ್ತುಗಳು ಮತ್ತು ಮಾರ್ಗಸೂಚಿಗಳನ್ನ ಏನ್ ಅವ್ರು ಕೊಟ್ಟಿದ್ದಾರೆ ಅದನ್ನ ಕಡ್ಡಾಯವಾಗಿ ಅನುಸರಿಸಲೇಬೇಕಾಗುತ್ತೆ. ಒಂದು ವೇಳೆ ಅದನ್ನ ಉಲ್ಲಂಘನೆ ಮಾಡಿದ್ದೆ ಆದ್ರೆ ಅವರಿಗೆ ಆ ಶಿಕ್ಷೆಯನ್ನ ಅಂದ್ರೆ ದಂಡವನ್ನ ಹಾಕುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಅಂದ್ರೆ ಈ ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬಂದು ಕೂತ್ಕೊಳ್ಳುವಂತಹ ಪ್ರೇಕ್ಷಕರು ಏನಿರ್ತಾರೆ ಅವ್ರು ಕೇಳುವಂತಹ ಕನ್ನಡದ ಹಾಡುಗಳನ್ನ ಕಡ್ಡಾಯವಾಗಿ ಆಡ್ಲೇಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಅನ್ಯ ಭಾಷಿಗರು ಅಂದ್ರೆ ಬೇರೆಯವರು ಬಂದು ಗಾಯಕರು ಏನಾದ್ರು ಬಂದಿದ್ರೆ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಕನ್ನಡ ಹಾಡುವಂತಹ ಗಾಯಕರನ್ನ ಕರೆಸಿರ್ಲೇಬೇಕಾಗುತ್ತೆ. ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ನೆಕ್ಸ್ಟ್ ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕು ಅದಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಅದಕ್ಕೆ ಯಾವುದೇ ರೀತಿಯಾದಂತಹ ಸಮಜಾಯಿಷಿಯನ್ನು ಕೊಡುವಂತಿಲ್ಲ, ಆಡಕ್ ಬರೋದಿಲ್ಲ, ನಮಗ್ ಗೊತ್ತಿಲ್ಲ ಅನ್ನುವಂತಹದಿಲ್ಲ. ಒಂದ್ ವೇಳೆ ಏನಾದ್ರೂ ಅಲ್ಲಿ ಗಲಾಟೆ ಆಗುವಂತದ್ದು ಏನಾದ್ರೂ ಉಂಟಾದ ಪರಿಸ್ಥಿತಿಗಳಾದ್ರೆ ಅದಕ್ಕೆ ನೇರವಾಗಿ ಏನ್ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಆ ಸಂಘಟಕರೇ ಅದಕ್ಕೆ ಹೊಣೆಯನ್ನು ಹೊತ್ಕೊಳ್ಬೇಕು. ಅದನ್ನೆಲ್ಲ ಏನಾದ್ರೂ ಮೀರಿದ್ದೆ ಆದ್ರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ಕೊಡೋದಕ್ಕೂ ಮುಂದಾಗಿರುವಂತದ್ದು. ಯಾಕಂದ್ರೆ ಸುಮ್ಮನೆ ಸಾಕಷ್ಟು ಬಾರಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಕನ್ನಡದ ಹಾಡುಗಳನ್ನ ಆಡಿ ಅಂತ ಹೇಳುವಂತ ವೇಳೆಯಲ್ಲಿ ಗಲಾಟೆ ಮಾಡುವಂತದ್ದು, ಹಲ್ಲೆ ಮಾಡುವಂತದ್ದು ಪದೇ ಪದೇ ಆಗ್ತಾ ಇರುವಂತದ್ದು. ಆ ಒಂದು ಕೃತ್ಯಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈಗ ಬೆಂಗಳೂರು ಗ್ರಾಮಾಂತರ SP ಆಗಿರುವಂತಹ CK ಬಾಬಾ ಅವರು ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಮತ್ತು ಬೇರೆ ಬೇರೆ ಕಡೆನೂ ಇದನ್ನ ಅಪ್ಲಿಕೇಶನ್ ಮಾಡ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗಿರುವಂತದ್ದು. ಸಿಂಧು. ಓಕೆ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.